ಕರ್ನಾಟಕಕ್ಕೆ ಆವರಿಸಿದ ಅಗ್ನಿಕಂಟಕ. ಮೈಸೂರು ಮಲೆನಾಡಲ್ಲೂ ಅಗ್ನಿ ಅವಾಂತರ. ಬೆಂಗಳೂರು ನೆಲಮಂಗಲದಲ್ಲೂ ಬೆಂಕಿಯ ಆಟಾಟೋಪ. ಬಂಡೀಪುರ ಆಯ್ತು, ಬೆಂಗಳೂರು ಆಯ್ತು, ಮೈಸೂರು ಆಯ್ತು, ಈಗ ಮಲೆನಾಡಿನ ಅರಣ್ಯ ವ್ಯಾಪ್ತಿಯಲ್ಲೂ ಕೂಡ ಬೆಂಕಿ ಕಾಣಿಸಿಕೊಂಡಿದೆ. ಕುಚ್ಚಲು ಗ್ರಾಮದ ಮೀಸಲು ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಚ್ಚಲು ಗ್ರಾಮ, ಕುಚ್ಚಲು ಅರಣ್ಯದ 100 ಎಕರೆಗೆ ವ್ಯಾಪಿಸಿದೆ ಬೆಂಕಿ. 25ಕ್ಕೂ ಅಧಿಕ ಅರಣ್ಯ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ಈಗ ನಡೀತಾ ಇದೆ. ಬೆಂಕಿ ನಂದಿಸಲು ಅರಣ್ಯ ಸಿಬ್ಬಂದಿಗೆ ಸ್ಥಳೀಯರು ಕೂಡ ಈಗ ಸಹಾಯ ಮಾಡ್ತಾ ಇದ್ದಾರೆ. ಸಾಕಷ್ಟು ದೊಡ್ಡ ಪ್ರಮಾಣದ ಅರಣ್ಯ ಸಂಪತ್ತು ನಾಶವಾಗ್ತಾ ಇದೆ, ಹಾನಿ ಉಂಟಾಗ್ತಾ ಇದೆ. ಈ ಕಡೆ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಬೆಂಕಿ, ನಂದಿ ಹಿಲ್ಸಲ್ಲೂ ಬೆಂಕಿ, ಬೆಂಗಳೂರು ವಿವಿ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲೂ ಬೆಂಕಿ, ಬಂಡೀಪುರದಲ್ಲೂ ಬೆಂಕಿ. ಆ ಬಂಡೀಪುರದ ಬೆಂಕಿ ಆ ಕಡೆ ಕೇರಳ ತಮಿಳುನಾಡು ಕಡೆನೂ ವ್ಯಾಪಿಸ್ತಾ ಇದೆ. ಮತ್ತೊಂದು ಕಡೆ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕೊಚ್ಚಲು ಗ್ರಾಮದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದ್ದು, ಅಲ್ಲಿನ ಜನ ಬೆಂಕಿ ನಂದಿಸೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಲ್ಲಿರುವಂತಹ ದರ್ಗು ಅಂತ ಏನು ಕರೀತಾರೆ ಎಲೆ, ಅದನ್ನ ಬದಿಗೆ ಸರಿಸಿ ಬೆಂಕಿ ಹರಡದ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ಜನ ಕೈಗೊಳ್ತಾ ಇದ್ದಾರೆ. ಬಟ್ ಬೆಂಕಿ ಬೀಳದ ಬೆಜ್ಜಿದೆ. ಅದನ್ನು ಆರಿಸುವಂತಹ ಪ್ರಯತ್ನವನ್ನ ಅಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕುಚ್ಚಲು ಗ್ರಾಮದಲ್ಲಿ ಜನರೇ ನಡೆಸ್ತಾ ಇರುವ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ಸೊಪ್ಪಿನ ಗೆಲ್ಲುಗಳನ್ನು ಹಿಡ್ಕೊಂಡು ಏನು ಎಲೆ ಇದೆ ನೆಲದಲ್ಲಿ, ಒಣಗಿರುವ ಎಲೆಗಳು, ದರ್ಗು ಅಂತ ಏನು ಆ ಭಾಗದಲ್ಲಿ ಕರೀತಾರೆ, ಅದನ್ನ ಬದಿಗೆ ಸರಿಸಿ ಬೆಂಕಿ ದಾಟಿ ಮುಂದಕ್ಕೆ ಹೋಗದ ರೀತಿಯಲ್ಲಿ ಪ್ರಯತ್ನವನ್ನು ಪಡಲಾಗ್ತಾ ಇದೆ. ಒಂದು ಕಡೆಗೆ ಬೆಂಕಿಯನ್ನು ನಿರ್ಬಂಧಿಸುವಂಥ ಪ್ರಯತ್ನವನ್ನು ಆ ಗ್ರಾಮದ ಜನ ಅಲ್ಲಿ ನಡೆಸ್ತಾ ಇದ್ದಾರೆ. ಫಾರೆಸ್ಟ್ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಅಲ್ಲಿ ಈ ಒಂದು ಪ್ರಯತ್ನಕ್ಕೆ ಸಾಥ್ ನೀಡಿರುವಂಥದ್ದು. ಎಲ್ಲೂ ಕೂಡ 100 ಎಕರೆ ಪ್ರದೇಶಕ್ಕೆ ಬೆಂಕಿ ಆವರಿಸಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಕಿ ಎಲ್ಲೆಲ್ಲಿ ಕಾಣಿಸ್ಕೊಂಡಿದೆ ಅಲ್ಲಲ್ಲೇ ಬೆಂಕಿಯನ್ನು ನಿರ್ಬಂಧಿಸುವಂಥ ಪ್ರಯತ್ನವನ್ನು ಕೂಡ ಅಲ್ಲಿ ಸಿಬ್ಬಂದಿ ನಡೆಸ್ತಾ ಇದ್ದಾರೆ. ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ಯಾರಿಗೂ ಕೂಡ. ಅಟ್ ಎ ಟೈಮ್ ರಾಜ್ಯದ ಹಲವಾರು ಕಡೆ ಬೆಂಕಿಯ ರುದ್ರ ನರ್ತನ ಕಾಣಿಸ್ತಾ ಇದೆ. ಪಶ್ಚಿಮ ಘಟ್ಟದ ಉದ್ದಕ್ಕೂ ಕೂಡ ಬೆಂಕಿ ಕಾಣಿಸ್ತಾ ಇದೆ. ಬಂಡೀಪುರ ಕೂಡ ಪಶ್ಚಿಮ ಘಟ್ಟ, ಮಲೆನಾಡಿನ ಈ ಭಾಗ ಕೂಡ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲೇ ಬರುವಂಥದ್ದು. ಇಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತಹ ಘಟನೆ ನಡೀತಿದೆ. ಬೆಂಕಿ ನಿಯಂತ್ರಿಸುವಂತಹ ಪ್ರಯತ್ನವನ್ನು ಕೂಡ ಅಲ್ಲಿ ನಡೆಸಲಾಗ್ತಾ ಇದೆ. ಕಳೆದ ಒಂದು 4-5 ದಿನಗಳಿಂದ ಬಂಡೀಪುರ ವ್ಯಾಪ್ತಿಯಲ್ಲಿ ಬೆಂಕಿ ಕಾಣಿಸ್ಕೊಂಡು 2,500 ಹೆಕ್ಟೇರ್ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿ ಸುಟ್ಟು ಭಸ್ಮ ಆಗಿ ಹೋಗಿದೆ. ಅಲ್ಲಿರುವ ಕಾಡು ಪ್ರಾಣಿಗಳ ಕತೆ ಏನಾಯ್ತೋ ಯಾರಿಗೂ ಗೊತ್ತಿಲ್ಲ. ಚುರುಕಾಗಿರುವ ಓಡಾಡಬಲ್ಲಂಥ ಪ್ರಾಣಿಗಳು ಓಡೋಗಿ ಬಚಾವಾಗಿರುತ್ತೆ. ಆದರೆ ಸಣ್ಣ ಪುಟ್ಟ ಈ ಜೀವಿಗಳು, ಜಂತುಗಳು, ಸರೀಸೃಪಗಳು, ಹಾವು, ಹಾವರಣಿ, ಈ ಉಡ, ಈ ಥರದ ಪ್ರಾಣಿಗಳೆಲ್ಲ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರುವಂಥ ಆತಂಕ ಇದೆ ಅಲ್ಲಿ. ಅದೇ ರೀತಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ. ಶಿವಮೊಗ್ಗದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ. ಶಿವಮೊಗ್ಗದ ದೃಶ್ಯಗಳನ್ನು ನಾವೀಗ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಶಿವಮೊಗ್ಗದ ತೀರ್ಥಹಳ್ಳಿಯ ಕುಚ್ಚಲು ಗ್ರಾಮದಲ್ಲೂ ಕೂಡ ಬೆಂಕಿ ಕಾಣಿಸಿಕೊಂಡಿರುವ ದೃಶ್ಯಗಳನ್ನು ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಎಲ್ಲೂ ಕೂಡ ಈಗ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಬರೀ ಬೆಂಕಿ ಇದೆ ಮಾತು. ಶಿವಮೊಗ್ಗಕ್ಕೂ ಬಂತಲ್ಲ ಅಂತ, ಏನಾಗಿದೆ ಅಲ್ಲಿ ಅಂತ ಬಸವರಾಜ್? ಅಮರ್ ಪ್ರಸಾದ್, ಏನು ತೀರ್ಥಹಳ್ಳಿ ತಾಲೂಕಿನ ಕುಚ್ಚಲ ಗ್ರಾಮ, ಈ ಗ್ರಾಮದಲ್ಲಿರುವಂತಹ ಮಂಡಗದ್ದೆ ಅರಣ್ಯ ಮೀಸಲು ಪ್ರದೇಶ ಇದೆ. ಈ ಪ್ರದೇಶದಲ್ಲಿ ಹಠಾತ್ತಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಹೊತ್ತಿಕೊಂಡು ಉರಿದ ನಂತರ ಅಲ್ಲಿರುವಂತಹ ಗ್ರಾಮಸ್ಥರು ಮತ್ತೆ ಅರಣ್ಯ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಈಗಾಗಲೇ ಬೆಂಕಿ ನಂದಿಸುವಂತ ಕೆಲಸದಲ್ಲಿ ಕೂಡ ಮಗ್ನರಾಗಿದ್ದಾರೆ. ಆರಂಭದಲ್ಲಿ ಸಣ್ಣ ಪ್ರಮಾಣದಂತ ಬೆಂಕಿ ಅಕ್ಕಪಕ್ಕ ಎಲ್ಲ ಏನು ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಸೊ ಅದ್ರ ವ್ಯಾಪ್ತಿ ಹೆಚ್ಚಾಗ್ತಾ ಇದೆ, ಹಂತ ಹಂತವಾಗಿ ಹೆಚ್ಚಾಗಿದೆ. ಸೊ ಇದೊಂದು ಆತಂಕ ಪಡುವಂತ ವಿಷಯ ಅಂತ ಹೇಳ್ಬೋದು. ಪಶ್ಚಿಮ ಘಟ್ಟ ತುಂಬಾ ಸೂಕ್ಷ್ಮವಾಗಿರುವಂತಹ ಪ್ರದೇಶ ಈ ಭಾಗದಲ್ಲಿ ಆಗಿದೆ. ಸೊ ಹಾಗಾಗಿ ಏನು ಅಲ್ಲಿರುವಂತಹ ಸ್ಥಳೀಯರು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಬೆಂಕಿ ನಂದಿಸುವಂತ ಕೆಲಸದಲ್ಲಿ. ಮತ್ತೆ ಅರಣ್ಯ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ಕೂಡ ಅಲ್ಲಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮತ್ತು ತೀರ್ಥಹಳ್ಳಿ ಅಗ್ನಿಶಾಮಕ ದಳ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ನೀರು ಸಮೇತವಾಗಿ ಅಲ್ಲಿ ಘಟನಾ ಸ್ಥಳಕ್ಕೆ ಬರಬೇಕಾಗಿದೆ, ಬಂದು ನನ್ನ ಕಾರ್ಯಾಚರಣೆ ಮಾಡಬೇಕಾಗಿದೆ. ಎಲ್ಲೋ ಒಂದ್ ಕಡೆಯಿಂದ ಮೈಸೂರು ಭಾಗದಲ್ಲಿ ಏನು ಈ ಬಂಡೀಪುರದಲ್ಲಿ ಅರಣ್ಯ ಪ್ರದೇಶದಲ್ಲಿ ಏನು ಅರಣ್ಯ ಭಾಗದಲ್ಲಿ ಬೆಂಕಿ ಇದೆ, ಅದರ ನಂತರ ಮುಂದುವರೆದ ಭಾಗವಾಗಿ ಈಗ ಮಲೆನಾಡಲ್ಲಿ ಕೂಡ ಈ ಬೆಂಕಿ ಹತ್ಕೊಂಡು ಒಂದು ಪ್ರಕರಣಗಳು ಕಾಣ್ತಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಬಸವರಾಜ್. ಈಗ ನಮ್ಮ ಜೊತೆಗೆ ಸ್ಥಳೀಯರಾಗಿರುವಂತಹ ವಾಸುಕಿ ಅವರಿದ್ದಾರೆ. ವಾಸುಕಿ ಅವರೇ, ಏನ್ ಪರಿಸ್ಥಿತಿ ಅಲ್ಲಿ ಈಗ ಇದೆ ಅಂತ? ವಾಸುಕಿ ಸರ್, ಫಾರೆಸ್ಟ್ನವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಒಂದು 100 ಎಕರೆ ಹೋಗಿದೆ. 100 ಎಕರೆ ಹೋಯ್ತಾ? ಅಂದ್ರೆ ಒಂದು 50ರಿಂದ 100 ಎಕರೆ ಬೆಂಕಿ ಇದೆ. ಹೆಂಗಾಯ್ತು? ಅದು ಕೆಲವರು ಒಂದಷ್ಟು ಜನ ಲೋಕಲ್ ಯಾರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಯಾವ್ದು ಕನ್ಫರ್ಮೇಶನ್ ಇಲ್ಲ. ಬಟ್ ಅದೇ ಕಂಟ್ರೋಲ್ ಬರ್ತಾ ಇದೆ, ಕಂಟ್ರೋಲ್ ಬರ್ತಾ ಇದೆ ಬೆಂಕಿ. ಈಗ ಮಲೆನಾಡಿನ ಕಾಡುಗಳಲ್ಲಿ ಈಗ ಎಲೆ ಎಲ್ಲ ಬಿದ್ದು ನೆಲದಲ್ಲಿ ದರ್ಗ್ ಜಾಸ್ತಿ ಇರುತ್ತೆ. ಹೌದು. ನಮ್ದು ಎಲೆ ಉದ್ರ ಕಾಡದು ಡೆಸಿಡಿಯಸ್ ಫಾರೆಸ್ಟ್. ಹೌದು ಅದೇ.
ಹಾಗಾಗಿ ಈಗ ಕಂಟ್ರೋಲ್ ಮಾಡಲೇಬೇಕು. ಪಾಪ ಫಾರೆಸ್ಟ್ನವರಿಗೆ ತುಂಬಾ ಕಷ್ಟ. ಇವರು ಒಂದು 5 ರಿಂದ 10 ಕಿಲೋಮೀಟರ್ ಗುಡ್ಡ ಹತ್ಕೊಂಡು ಹೋಗಿ ಹಾ ಕೆಡಿಸ್ಬೇಕಾಗತ್ತೆ. ನೀವೆಲ್ಲ ಇನ್ನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹೆಂಗೆ? ಸಪೋರ್ಟ್ ಮಾಡ್ತಿದ್ವಿ, ನಾವು ಹೋಗಿದ್ವಿ ಅಲ್ಲಿಗೆ. ಕಂಟ್ರೋಲಿಗೆ ಬರ್ತಾ ಇದೆಯಾ? ಕಂಟ್ರೋಲಿಗೆ ಬರ್ತಾ ಇದೆ. ಗಾಳಿ ಇಲ್ಲಲ್ಲ ಇವತ್ತು, ಗಾಳಿ ಕಡಿಮೆ ಇರೋದ್ರಿಂದ ಕಂಟ್ರೋಲಿಗೆ ಬರ್ತಾ ಇದೆ. ಥ್ಯಾಂಕ್ ಯು ವಾಸುಕಿ. ಇದು ಶಿವಮೊಗ್ಗದ ದೃಶ್ಯಗಳನ್ನು ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂಥದ್ದು. ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿ ಮಂಡಗದ್ದೆ ವ್ಯಾಪ್ತಿಯಲ್ಲಿ ಬೆಂಕಿ ಬಿದ್ದಿದೆ ಅಂತ. ಇನ್ನು ನೀಲಗಿರಿ ತೋಪು ಮಾವಿನ ಬೆಳೆಗೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು ಅಂತ. ಏನಾಗಿದೆ ಅಂತ ಗೊತ್ತಿಲ್ಲ ಜನಕ್ಕೆ. ನೆಲಮಂಗಲ ತಾಲೂಕಿನ ಕೊರಟಗೆರೆ ಗ್ರಾಮದಲ್ಲಿ ಮತ್ತೆ ಅಲ್ಲೂ ಬೆಂಕಿ ವಿಚಾರ. ಬಹಳ ಆಶ್ಚರ್ಯದ ಘಟನೆಗಳು ನಡೀತಾ ಇದೆ. ಎಲ್ಲ ಕಡೆ ಬೆಂಕಿ. ಏನೋ ಉದ್ದೇಶಪೂರ್ವಕವಾಗಿ ಯೋಜಿತವಾಗಿ ಏನಾದರೂ ಕೂಡ ನಡೀತಾ ಇದೆಯಾ ಏನಂತ ಗೊತ್ತಿಲ್ಲ. ಮೊನ್ನೆ ಏರ್ ಶೋದಲ್ಲೂ ಬೆಂಕಿ, ಅಲ್ಲಿ 277 ವಾಹನಗಳು ಸುಟ್ಟು ಹೋದ್ವು. ನಾವೀಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೆಂಕಿ ಬಿದ್ದ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಈಗ ನೆಲಮಂಗಲದಲ್ಲೂ ಕೂಡ ಮಾವಿನ ತೋಪಿಗೆ ಯಾರೋ ಮತಿಗೆಟ್ಟರು ಬೆಂಕಿ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ಮಾವಿನ ತೋಪು ಬೆಂಕಿಗೆ ಭಸ್ಮ ಆಗ್ತಿರುವ ದೃಶ್ಯಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಧಗಿಸಿ ಹೊತ್ತಿ ಉರಿತಾ ಇದೆ ಬೆಂಕಿ. ಇಲ್ಲಿ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಉದ್ದೇಶ ಏನು, ಯಾವುದು ಕೂಡ ಇಲ್ಲಿ ಸ್ಪಷ್ಟ ಆಗ್ತಾ ಇಲ್ಲ. ಬಹಳ ನಿಗೂಢ ಮತ್ತು ಭಯಾನಕ ಇದು. ನಿಗೂಢ ಮತ್ತು ಭಯಾನಕ. ಯಾಕಂದರೆ ಒಂದಾದ್ಮೇಲೆ ಒಂದು ಕಡೆ ಬರೀ ಕಾಡಿಗೆ ಮಾತ್ರ ಬೀಳ್ತಾ ಇಲ್ಲ, ತೋಪಿಗೆ ಬೀಳ್ತಾ ಇದೆ, ಏರ್ ಶೋ ಪಾರ್ಕಿಂಗ್ ಲಾಟಿಗೆ ಬೆಂಕಿ ಬೀಳ್ತಾ ಇದೆ. ಈ ರೀತಿ ಯೂನಿವರ್ಸಿಟಿ ಆವರಣದಲ್ಲಿ ಬೆಂಕಿ ಬೀಳ್ತಾ ಇದೆ. ಬಂಡೀಪುರ ಟೈಗರ್ ರಿಸರ್ವ್ವರೆಗೂ ಕೂಡ ಬೆಂಕಿ ಬೀಳ್ತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ, ನಂದಿ ಹಿಲ್ಸಲ್ಲಿ ಬೆಂಕಿ, ಶಿವಮೊಗ್ಗದ ಮಂಡಗದ್ದೆಯಲ್ಲಿ ಬೆಂಕಿ, ನೆಲಮಂಗಲದಲ್ಲಿ ಬೆಂಕಿ, ಎಲ್ಲ ಕಡೆ ಬೆಂಕಿ. ಏನು ನಡೀತಾ ಇದೆ ಹಾಗಾದರೆ ಅನ್ನುವಂಥ ಒಂದು ಅನುಮಾನ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಮೂಡುತ್ತೆ. ಅದೇ ಸಣ್ಣ ಪುಟ್ಟ ಪ್ರಮಾಣದ ಬೆಂಕಿನ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಯಾವ ರೀತಿ ಭುಗಿಲೆದ್ದು ಬೆಂಕಿಯಲ್ಲಿ ಹರಡ್ತಾ ಇದೆ ಅಂಥೇಳಿ. ಸಿಕ್ಕಿದ್ದನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾ ಸಾಗ್ತಾ ಇದೆ. ಅಗೇನ್ ಸಾಂಪ್ರದಾಯಿಕವಾಗಿ ನಮ್ಮ ಬೆಂಕಿ ಆರಿಸುವ ಪದ್ಧತಿ ಏನಿದೆ, ಸೊಪ್ಪನ್ನು ಕಟ್ ಮಾಡಿ ಅದರಲ್ಲಿ ಹೊಡೆದು ಅದನ್ನೇ ಇಲ್ಲೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಜನ ಬೆಂಕಿ ನಂದಿಸೋಕ್ಕೆ. ಆದರೆ ಬೆಂಕಿ ಸಣ್ಣ ಪುಟ್ಟ ಬೆಂಕಿಯ ಜ್ವಾಲೆ ಇದ್ದರೆ ಅದನ್ನು ಆರಿಸೋಕ್ಕೆ ಪ್ರಯತ್ನ ಪಡ್ಬೋದು. ಆದರೆ ಎತ್ತರೆತ್ತರದ ಜ್ವಾಲೆಗಳಿದ್ದಾಗ ಬೆಂಕಿ ಕಾಡಲ್ಲಿ ಅದನ್ನು ಹೆಂಗೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ? ಒಂದಿಬ್ಬರು ಜನರಿಂದ ಸೇರಿಕೊಂಡು ಹೇಗೆ ಸಾಧ್ಯ? ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಜನ ತಮ್ಮ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬೆಂಕಿ ಮಾತ್ರ ಜ್ವಾಲೆಯಾಗಿ ಸ್ಪ್ರೆಡ್ ಆಗ್ತಾನೆ ಹೋಗ್ತಾ ಇದೆ. ಇದು ಮೈಸೂರಿನ ಚಾಮುಂಡಿ ಬೆಟ್ಟದ ದೃಶ್ಯ. ನಾವು ಜಸ್ಟ್ ಮುಂಚೆ ನೋಡಿದ್ದು ಶಿವಮೊಗ್ಗದ ಮಂಡಗದ್ದೆ, ಅದಾದ ನಂತರ ನೆಲಮಂಗಲದ ಮಾವಿನ ತೋಪು, ಈಗ ಮೈಸೂರಿನ ಚಾಮುಂಡಿ ಬೆಟ್ಟದ ಬಂಡಿಪಾಳ್ಯದ ಪ್ರದೇಶದ ದೃಶ್ಯಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಮೈಸೂರಿನ ಚಾಮುಂಡಿ ಬೆಟ್ಟದ ಬಂಡಿಪಾಳ್ಯ ಏರಿಯಾದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಏರ್ತಾ ಇದೆ. ಎಲ್ಲೂ ಕೂಡ ಈಗ ಬೆಂಕಿ ನಂದಿಸುವ ಕಾರ್ಯಾಚರಣೆ ಸಾಗಿದೆ. ಎಲ್ಲ ಕಡೆ ಬೆಂಕಿ 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 ಮತ್ತು ಬೆಂಕಿ ಅನ್ನುವಂಥ ಸನ್ನಿವೇಶ ಈಗ ನಿರ್ಮಾಣ ಆಗಿರುವಂಥದ್ದು. ಇದು ಸಾಕಷ್ಟು ಅನಾಹುತ ಸೃಷ್ಟಿ ಮಾಡ್ತಾ ಇದೆ, ಹಾಗೆ ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸಡನ್ನಾಗಿ ಏನು ಕಾಡುಗಳೇನು ಮಾತಾಡ್ಕೊಂಡು ಬೆಂಕಿ ಹಾಕೊಳ್ತಾವ? ಇಲ್ಲ. ಯಾರು ಮಾಡ್ತಿದ್ದಾರೆ ಹಾಗಾದರೆ? ಯಾಕೆ ಮಾಡ್ತಿದ್ದಾರೆ? ಬೆಂಗಳೂರಿನ ನಗರದಿಂದ ಹಿಡಿದು ಮಲೆನಾಡಿನ ಕಾಡಿನ ತನಕ ಬೆಂಕಿ ಹೆಂಗೆ ಉತ್ಪತ್ತಿ ಆಗ್ತಾ ಇದೆ ಸಡನ್ನಾಗಿ? ಎಂದೂ ಕಂಡು ಕೇಳರಿದ ರೀತಿಯಲ್ಲಿ ಅಟ್ ಎ ಟೈಮ್ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಳ್ತಿರೋದು ಹೇಗೆ? ಯಾರು ಮಾಡ್ತಿದ್ದಾರೆ? ಯಾಕಾಗಿ? ಇದು ಬಹಳ ಅನುಮಾನಗಳಿಗೆ ಕಾರಣ ಆಗ್ತಿರುವಂಥ ವಿಚಾರ. ಇಷ್ಟು ಮಾತ್ರ ಅಲ್ಲ, ಬೆಂಗಳೂರಿನ ನಂದಿ ಹಿಲ್ಸ್ನಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಗಳೂರಿನ ನಂದಿ ಹಿಲ್ಸ್ನ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕಳೆದ 1-2 ದಿನಗಳಿಂದ ಇಲ್ಲೂ ಕೂಡ ಬೆಂಕಿಯ ಕಾಟ. ಅಲ್ಲಲ್ಲಿ ಬೆಂಕಿ ಕಾಣಿಸ್ಕೊಳ್ತಾನೆ ಇದೆ. ಬೆಂಕಿ ಆರಿಸ್ತಾ ಇದ್ದಾರೆ ಮತ್ತು ಹತ್ಕೊಳ್ತಾ ಇದೆ, ಆರಿಸ್ತಾ ಇದ್ದಾರೆ ಮತ್ತು ಹತ್ಕೊಳ್ತಾ ಇದೆ. ಧಗಧಗಿಸಿ ಉರಿತಾ ಇದೆ ಬೆಂಕಿ ನಂದಿ ಹಿಲ್ಸ್ನಲ್ಲೂ ಕೂಡ. ನಂದಿ ಹಿಲ್ಸ್ ಬೆಂಗಳೂರಿನ ಹತ್ತಿರದ ಒಂದು ಫೇಮಸ್ ಪ್ರವಾಸಿ ತಾಣ. ಮುಂಜಾನೆ ಜನ ಅಲ್ಲಿಗೆ ತೆರಳಿ ಆ ಮಂಜಿನ ರೋಚಕತೆಯನ್ನು ಅನುಭವಿಸ್ತಾರೆ, ಸೂರ್ಯೋದಯವನ್ನು ನೋಡ್ತಾರೆ. ಇಂಥ ನಂದಿ ಹಿಲ್ಸ್ನಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡು ಹರಡ್ತಾ ಇದೆ, ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಾ ಇದೆ, ಸಿಕ್ಕಿದ್ದನ್ನೆಲ್ಲ ಸುಟ್ಟು ಹಾಕ್ತಾ ಇದೆ. ನಂದಿ ಹಿಲ್ಸ್ನ ದೃಶ್ಯಗಳನ್ನು ಕೂಡ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಅಂದರೆ 1-2 ಕಡೆ ಅಲ್ಲ, ರಾಜ್ಯದ ಹಲವಾರು ಕಡೆ ಈ ರೀತಿಯಾಗಿ ಬೆಂಕಿ ಘಟನೆಗಳು ವರದಿಯಾಗ್ತಾ ಇದೆ. ಫೈರ್ ಇನ್ಸಿಡೆಂಟ್ಸ್ ವರದಿಯಾಗ್ತಾ ಇರುವಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಿರುವಂತಹ ವಿಚಾರ ಇವೆಲ್ಲವೂ ಕೂಡ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ, ಅರಣ್ಯ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ ಬೆಂಕಿಯ ಜ್ವಾಲೆ ಆವರಿಸ್ತಾ ಇದೆ.
ಬೆಂಗಳೂರಿಂದ ಮಲೆನಾಡಿನವರೆಗೂ ಕೂಡ ಅಗ್ನಿಯ ನರ್ತನ ಕಂಡು ಬರ್ತಾ ಇದೆ. ನಾವೀಗ ನಂದಿ ಹಿಲ್ಸ್ನ ದೃಶ್ಯಗಳನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಬೆಂಗಳೂರು ವಿವಿಯಲ್ಲೂ ಕೂಡ ಇದೇ ಆಗಿದೆ. ಬೆಂಗಳೂರು ವಿವಿ ಜ್ಞಾನ ಭಾರತೀಯ ಕ್ಯಾಂಪಸ್ನಲ್ಲಿ ಸಾಕಷ್ಟು ಗ್ರೀನ್ ಇದೆ, ಅಲ್ಲಿ ಸಾಕಷ್ಟು ಮರಗಿಡಗಳೆಲ್ಲ ಇಟ್ಕೊಂಡಿದ್ದಾರೆ. ಇನ್ನೂ ಕೂಡ ಅಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡು ಅಲ್ಲೂ ಕೂಡ ಜೋರಾಗಿ ಬೆಂಕಿ ಹರಡ್ತಾ ಇತ್ತು. ಅಲ್ಲೂ ಕೂಡ ಬಹಳ ಹರಸಾಹಸಪಟ್ಟು ಬೆಂಕಿ ನಿಯಂತ್ರಿಸುವಂಥ ಪ್ರಯತ್ನವನ್ನು ಸಿಬ್ಬಂದಿ ನಡೆಸಿದ್ದಾರೆ. ಅಲ್ಲಿಗೆ ಕೂಡಲೇ ವೆಹಿಕಲ್ ಎಲ್ಲ ಹೋಗಲಿಕ್ಕೆ ಸಾಧ್ಯ ಆಯಿತು, ಹೀಗಾಗಿ ಬಹುಶಃ ಕಂಟ್ರೋಲಿಗೆ ಬಂದಿದೆ ಅಂತ ಅನ್ಸುತ್ತೆ ಅಲ್ಲೀಗ. ಆದರೆ ಇಲ್ಲೂ ಕೂಡ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲೂ ಕೂಡ ಬೆಂಕಿ, ಆ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕ ಧಗಧಗ ಆಗಿ ಹೋಗಿದೆ. ಈಗ ಕರ್ನಾಟಕ ಕೆಂಡದಂತೆ ಸುಡ್ತಾ ಇದೆ. ಕರ್ನಾಟಕದ ಹಲವು ಭಾಗಗಳಲ್ಲೂ ಕೂಡ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚಿನ ಇನ್ಸಿಡೆಂಟ್ಸ್ ಇಲ್ಲಿ ವರದಿಯಾಗಿರುವಂಥದ್ದು. ಬೆಂಗಳೂರು, ಮೈಸೂರು, ಹಾಗೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಹಾಗೆ ಶಿವಮೊಗ್ಗ ಇಲ್ಲೆಲ್ಲ ಆಗಿದೆ. ಇದು ಚಿಕ್ಕಮಗಳೂರಿನ NR ಪುರದ ದೃಶ್ಯಗಳು ಅಂತ ಈಗ ನಾವು ನೋಡ್ತಾ ಇದ್ದೀವಿ. ಮಲೆನಾಡಿನ ಹೃದಯ ಭಾಗ ಚಿಕ್ಕಮಗಳೂರಿನ NR ಪುರ ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇದು ನಿಜಕ್ಕೂ ಕೂಡ ಬಹಳ ಅಚ್ಚರಿಯ ವಿಚಾರ. ಇದು ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲೇಬೇಕಾಗಿರುವಂಥ ವಿಚಾರ. ಇದು ಸುಮ್ಮನೆ ಆಗ್ತಾ ಇಲ್ಲ. ಇದು ಯಾರೋ ಇದರ ಹಿಂದೆ ಇರುವಂತಹ ದೊಡ್ಡ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಇಡೀ ರಾಜ್ಯವ್ಯಾಪಿ ಏಕಕಾಲದಲ್ಲಿ ಕೋಆರ್ಡಿನೇಟೆಡ್ ಆಗಿ ಬೆಂಕಿಯನ್ನು ಮಾತಾಡ್ಕೊಂಡೇನು ಹೋಗಿ ದಗ್ಗಂತ ಬೀಳೋದಿಲ್ಲ. ಇಲ್ಲಿ ಶಿವಮೊಗ್ಗದಲ್ಲೊಂದು ಕಡೆ, ಚಿಕ್ಕಮಗಳೂರಲ್ಲೊಂದು ಕಡೆ, ಚಿಕ್ಕಬಳ್ಳಾಪುರದಲ್ಲೊಂದು ಕಡೆ, ಬೆಂಗಳೂರಲ್ಲೊಂದು ಕಡೆ. ಬೆಂಗಳೂರಲ್ಲಿ ಏರ್ ಶೋಗೆ ಬೆಂಕಿ ಬಿದ್ದುಬಿಡ್ತು. ಅದು ಹೆಂಗೆ ಬಿತ್ತು ಇನ್ನೂ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಬೆಂಗಳೂರು ಯೂನಿವರ್ಸಿಟಿಲೂ ಬೆಂಕಿ, ಮೈಸೂರು ಚಾಮುಂಡಿ ಬೆಟ್ಟದ ಬಳಿನೂ ಬೆಂಕಿ, ನೆಲಮಂಗಲದಲ್ಲಿ ಮಾವಿನ ತೋಪಲ್ಲಿ ಬೆಂಕಿ, ನಂದಿ ಹಿಲ್ಸ್ ಗುಡ್ಡದಲ್ಲಿ ಬೆಂಕಿ. ಏನಾಗ್ತಾ ಇದೆ ಹಾಗಾದರೆ? ಇದು ಬಹಳ ಸರ್ಕಾರ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಇದನ್ನು ಯಾರಾದರೂ ಸಮಾಜಘಾತುಕ ಶಕ್ತಿಗಳು ಈ ದುಷ್ಟಕೃತ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸರ್ಕಾರ ಕೂಡಲೇ ಗಮನಿಸಬೇಕು. ಸಮಾಜಘಾತುಕ ಕೃತ್ಯದ ಬೇರೆ ರೂಪನ ಇದು ಅನ್ನೋದನ್ನು ಕೂಡ ಇಲ್ಲಿ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಸುಲಭದ ದಾರಿ ಇವೆಲ್ಲವೂ ಕೂಡ. ಸಮಾಜಘಾತುಕ ಶಕ್ತಿಗಳಿಗೆ ಈ ರೀತಿ ಮಾಡಬೇಕು ಅಂತ ಏನಾದರೂ ಯೋಚನೆ ಇದ್ದರೆ ಇದು ಅತ್ಯಂತ ಸುಲಭದ ವಿಚಾರ. ಇವೆಲ್ಲ ಈ ರೀತಿ ಕಾಡಿಗೆ ಬೆಂಕಿ ಇಟ್ಟು ಹೋಗ್ಬಿಟ್ರೆ ಆಯ್ತು, ಯಾರಪ್ಪನ ಮನೆ ಆಸ್ತಿ ಸುಟ್ಟು ಹೋಗ್ತಾ ಇರುತ್ತೆ. ಇಲ್ಲಿ ಆ ರೀತಿ ಏನಾದರೂ ಕೂಡ ಕಿತಾಪತಿ ನಡೆದಿದೆಯಾ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸರ್ಕಾರ ತುಂಬ ಗಂಭೀರವಾಗಿ ಇದನ್ನು ನೋಡಬೇಕಾಗುತ್ತೆ. ಇಲ್ಲಿ ಅದನ್ನು ಚೆಕ್ ಮಾಡೋಕೆ ಅಂತ ಬಂದಿದ್ರು ಫಾರೆಸ್ಟ್ ಆಫೀಸರ್. ಬೈಕ್ ನಿಲ್ಲಿಸಿ ಅವರು ಮುಂದೆ ನೋಡ್ತಾ ಹೋಗಿದ್ದಾರೆ ಎಲ್ಲೆಲ್ಲಿ ಬೆಂಕಿ ಬಿದ್ದಿದೆ ಅಂತ. ವಾಪಸ್ ಬರೋಷ್ಟರಲ್ಲಿ ಅವ್ರ ಬೈಕೇ ಸುಟ್ಟು ಹೋಗಿದೆ ಬೆಂಕಿ ಬಿದ್ದು. ಚಿಕ್ಕಮಗಳೂರಿನಲ್ಲಿ ಆಗಿರುವಂಥ ಘಟನೆ NR ಪುರದಲ್ಲಿ ಬಹಳ ಸೀರಿಯಸ್ ಸನ್ನಿವೇಶ ಈಗ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲಿ ತುಂಬಾ ಗಂಭೀರವಾದ ಸನ್ನಿವೇಶ ಸೃಷ್ಟಿಯಾಗಿದೆ. ಬೆಂಗಳೂರು ಏರ್ ಶೋದಿಂದ ಶುರುವಾದಂತಹ ಬೆಂಕಿ ಬಂಡೀಪುರ ಅರಣ್ಯ, ನಂದಿ ಹಿಲ್ಸ್, ನೆಲಮಂಗಲ, ಮೈಸೂರಿನ ಚಾಮುಂಡಿ ಬೆಟ್ಟ, ಶಿವಮೊಗ್ಗದ ಮಂಡಗದ್ದೆ, ಚಿಕ್ಕಮಗಳೂರಿನ NR ಪುರ, ಎಲ್ಲ ಕಡೆ ಬರೀ ಬೆಂಕಿ ಬೆಂಕಿ ಬೆಂಕಿ. ಯಾರು ಕಾರಣ ಇದಕ್ಕೆ? ಯಾರು ಇದನ್ನ ಮಾಡ್ತಾ ಇದ್ದಾರೆ? ಎಲ್ಲವೂ ಕೂಡ ಆಕಸ್ಮಿಕವೋ? ಅದು ಹೇಗೆ ಸಾಧ್ಯ? ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾ ಹೋದ್ರೆ ಅಟ್ ಎ ಟೈಮ್ ಎಲ್ಲ ಕಡೆ ಏನು ಕಾಕತಾಳೀಯನ ಇದು ಹಾಗಾದ್ರೆ? ಅಥವಾ ಯಾರಾದರೂ ಬೇಕಂತ ಏನಾದರೂ ಬೆಂಕಿ ಇಡ್ತಾ ಇದ್ದಾರಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೋಬೇಕಾಗಿದೆ. ನಾವು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆಗಿರುವಂಥ ಅಗ್ನಿ ದುರಂತದ ದೃಶ್ಯಗಳನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಮೈಸೂರಿನ ದೃಶ್ಯಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಅಂದರೆ ನಂದಿ ಹಿಲ್ಸ್ನ ದೃಶ್ಯ, ಚಿಕ್ಕಮಗಳೂರು NR ಪುರದಲ್ಲಿ, ನೆಲಮಂಗಲದಲ್ಲಿ ಮಾವಿನ ತೋಪು, ಶಿವಮೊಗ್ಗದಲ್ಲಿ ಮಂಡಗದ್ದೆ ರಕ್ಷಿತಾರಣ್ಯದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇಡೀ ರಾಜ್ಯಕ್ಕೆ ಈಗ ಅಗ್ನಿ ಕಂಟಕ ಎದುರಾಗಿದೆ. ಆಕಸ್ಮಿಕವಾಗಿ ಎದುರಾಗಿದೆಯೋ ಅಥವಾ ಅಗ್ನಿ ಕಂಟಕವನ್ನು ಸೃಷ್ಟಿಸಲಾಗಿದೆಯೋ ಅನ್ನುವಂಥದ್ದು ಕೂಡ ಇಲ್ಲಿ ತುಂಬ ಗಂಭೀರವಾಗಿ ಯೋಚಿಸಬೇಕಾಗಿರುವಂತಹ ದೃಶ್ಯ, ಗಂಭೀರವಾಗಿ ಯೋಚಿಸಬೇಕಾಗಿರುವಂತಹ ಸನ್ನಿವೇಶ ಇದು. ಆತಂಕ ಹುಟ್ಟಿಸುವಂಥ ದೃಶ್ಯಗಳೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಆಗಿದೆ ಅಂದರೆ ಜನ ಯಾರೋ ಬೀಡಿ ಬಿಸಾಕಿ ಆಗಿರ್ಬೋದು, ಅಥವಾ ಕಾಡ್ಗಿಚ್ಚಿನಲ್ಲಿ ನ್ಯಾಚುರಲ್ ಆಗೂ ಕೂಡ ಕ್ರಿಯೇಟ್ ಆಗಿರ್ಬೋದು, ಈ ರೀತಿ ಅಂದ್ಕೋಬೋದಾಗಿತ್ತು. ಆದರೆ ಸಿಟಿಯಿಂದ ಹಿಡಿದು ಕುಗ್ರಾಮಗಳ ತನಕ ಎಲ್ಲ ಕಡೆ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ರಾಜ್ಯದಲ್ಲಿ ಮಲ್ಟಿಪಲ್ ಲೊಕೇಶನ್ಗಳಲ್ಲಿ ಹಲವಾರು ಬೇರೆ ಬೇರೆ ಜಾಗಗಳಲ್ಲಿ ಅಟ್ ಎ ಟೈಮ್ ಬೆಂಕಿ ಕಾಣಿಸ್ಕೊಳ್ತಾ ಇದೆ.